ಎಲ್ಲರಿಗೂ ನಮಸ್ಕಾರ. ಶೋಭಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ದಿಢೀರಾಗಿ ಮಾಡುವಂಥ ಆರೋಗ್ಯಕರವಾದ ಮಿಲೆಟ್ ದೋಸೆ ಮಾಡುತ್ತೇನೆ. ಅದು ಸಜ್ಜೆ ಹಿಟ್ಟಿನಿಂದ ಬಹಳ ರುಚಿಯಾಗಿ ಮತ್ತು ಕ್ರಿಸ್ಪಿಯಾಗಿ ರುಚಿಯಾಗಿ ಬರೋದು. ಇದನ್ನು ಮಾಡಲು ನಾನು ಇಲ್ಲಿ 3 ಕಪ್ಪು ಸಜ್ಜೆ ಹಿಟ್ಟು ಮತ್ತು 1 ಕಪ್ಪು ಚಿರೋಟಿ ರವೆಯನ್ನು ಹಾಕಿಕೊಂಡಿದ್ದೇನೆ. ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಇಂಗು, ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಕಟ್ ಮಾಡಿದ್ದು, ಸಣ್ಣದಾಗಿ ಕಟ್ ಮಾಡಿದ ಕರಿಬೇವು ಮತ್ತು ಕೊತ್ತಂಬರಿ ಮತ್ತು ಹೆಚ್ಚಿದ ಕ್ಯಾರೆಟ್ ತುರಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರನ್ನು ಮಿಕ್ಸ್ ಮಾಡಿ ಈ ರೀತಿ ಕಲಿಸಿಕೊಳ್ಳಬೇಕು. ಸ್ವಲ್ಪವೇ ನೀರನ್ನು ಹಾಕಿ ಇದನ್ನು ನೀರು ದೋಸೆಯ ಹದಕ್ಕೆ ಕಲಿಸಿಟ್ಟುಕೊಳ್ಳಬೇಕು. ಈ ರೀತಿಯಾಗಿ ಕಲಸಿ ಮೇಲೆ ಮುಚ್ಚಳ ಮುಚ್ಚಿ 10 ನಿಮಿಷ ನೆನೆಯಲು ಬಿಡಬೇಕು. ಈಗ 10 ನಿಮಿಷ ಆಗಿದೆ. ಈಗ ದೋಸೆ ತವೆ ಚೆನ್ನಾಗಿ ಕಾಯಿದ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸಿ ಈ ರೀತಿ ಒದ್ದೆ ಬಟ್ಟೆಯಿಂದ ಅದನ್ನು ಒರೆಸಿ ನಂತರ ದೋಸೆಯನ್ನು ಈ ರೀತಿ ಹೊಯ್ಯಬೇಕು. ಚಿರೋಟಿ ರವೆ ಹಾಕದಿದ್ದರೆ ದೋಸೆ ಕ್ರಿಸ್ಪಿಯಾಗಿ ಬರುವುದಿಲ್ಲ. ಆದಷ್ಟು ನಾನ್ ಸ್ಟಿಕ್ ತವೆಯಲ್ಲೇ ಈ ದೋಸೆಯನ್ನು ಮಾಡಬೇಕು. ನಂತರ ಮೇಲೆ ಸುತ್ತಲೂ ಎಣ್ಣೆಯನ್ನು ಹಾಕಬೇಕು. ಈಗ ದೋಸೆ ರೆಡಿಯಾಗಿದೆ. ಇದನ್ನು ಮತ್ತೆ ಹೊರಳಿಸಿ ಹಾಕಬಹುದು, ಇಲ್ಲವಾದರೆ ಹಾಗೆ ಸರ್ವ್ ಮಾಡಬಹುದು. ನಾನು ಇಲ್ಲಿ ಹೊರಳಿಸಿ ಹಾಕುತ್ತೇನೆ. ಈ ರೀತಿಯಾಗಿ ಹೊರಳಿಸಿ ಹಾಕಬೇಕು. ಈಗ ದಿಢೀರಾಗಿ ಮಿಲೆಟ್ ದೋಸೆ ರೆಡಿ ಆಯಿತು. ಇದು ಕೆಂಪು ಚಟ್ನಿ ಮತ್ತು ಕಾಯಿ ಚಟ್ನಿ ಜೊತೆ ಸವಿದರೆ ಬಹಳ ರುಚಿಯಾಗುವುದು. ಈ ರೀತಿ ದೋಸೆ ಮಾಡಿಕೊಟ್ಟರೆ ಮಕ್ಕಳು ಮಿಲೆಟ್ ದೋಸೆಯನ್ನು ಇಷ್ಟಪಟ್ಟು ತಿನ್ನುತ್ತಾರೆ.